ಇಂಡಿಗೋ ವಿಮಾನಯಾನದಲ್ಲಿ ವಿಳಂಬವಾಗ್ತಾ ಇರೋದಕ್ಕೆ ಗೊಂದಲ ಇರೋದಕ್ಕೆ ತೀವ್ರವಾಗಿ ಸಮಸ್ಯೆಗಳು ಎದುರಾಗ್ತಾ ಇದೆ. ಆದರೆ ಇಂಡಿಗೋ ವಿಮಾನಯಾನ ಸಂಸ್ಥೆ 63% ಶೇರ್ ಹೊಂದಿದೆ. ಭಾರತದ ವಿಮಾನಯಾನ ಕ್ಷೇತ್ರದಲ್ಲಿ 63% ಇಂಡಿಗೋ ವಿಮಾನಯಾನದ್ದೇ ಇಲ್ಲಿ ಶೇರ್ ಇದೆ. ಇಂಡಿಗೋ ವಿಮಾನಯಾನ ಸಂಸ್ಥೆ 380 ವಿಮಾನಗಳನ್ನು ಹೊಂದಿದೆ. ಪ್ರತಿ ವಿಮಾನಕ್ಕೆ ಪ್ರತಿನಿತ್ಯ 11.5 ರಿಂದ 12 ಗಂಟೆಗಳವರೆಗೆ ಸಂಚಾರದ ಅವಧಿ ನಿಗದಿಪಡಿಸಲಾಗಿದೆ. ಅಂದರೆ ಇಷ್ಟು ಗಂಟೆ ಸಂಚಾರ ಮಾಡುತ್ತೆ. ಒಂದು ವಿಮಾನದಿಂದ ಪ್ರತಿನಿತ್ಯ 20 ರಿಂದ 22 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಸದ್ಯ ಸರಾಸರಿ 5,000 ಪೈಲಟ್ಗಳನ್ನು ಈ ಸಂಸ್ಥೆ ಹೊಂದಿದೆ. ಪ್ರತಿ ಪೈಲಟ್ಗೆ ವಾರ್ಷಿಕವಾಗಿ ಸರಾಸರಿ 75 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದೆ ಇಂಡಿಗೋ ವಿಮಾನ. ವಾರ್ಷಿಕ ಆದಾಯ ಇಂಡಿಗೋದು 65,000 ಕೋಟಿ ರೂಪಾಯಿ. ರಾತ್ರಿ ಪಾಳಿಯಲ್ಲಿ ವಿಮಾನ ಸಂಚಾರದಲ್ಲಿ ಇಂಡಿಗೋ ನಂಬರ್ 1 ಸಂಸ್ಥೆ. ಅಂದರೆ ಭಾರಿ ಪ್ರಮಾಣದಲ್ಲಿ ಶೇರ್ ಹೊಂದಿರುವಂತಹ ಈ ವಿಮಾನಯಾನ ಸಂಸ್ಥೆ ರಾತ್ರಿಯಲ್ಲಿ ಸಂಚಾರ ಮಾಡುವಂತಹ ಏನು ವಿಮಾನಗಳಿದ್ದಾವೆ ಅದರಲ್ಲಿ ತನ್ನದೇ ಬಹುದೊಡ್ಡದಾಗಿರುವಂತಹ ಒಂದು ಪಾಲನ್ನು ಹೊಂದಿದೆ. ನಂಬರ್ 1 ಸಂಸ್ಥೆ ಅನ್ನುವಂತಹ ಹೆಸರನ್ನು ಗಿಟ್ಟಿಸಿಕೊಂಡಿದೆ. ಅದೇ ಸಂಸ್ಥೆಯಲ್ಲಿ ಗಂಭೀರವಾದಂತಹ ಸಮಸ್ಯೆ ಉಂಟಾಗ್ತಾ ಇದೆ. ಭಾರಿ ಗೊಂದಲ ಉಂಟಾಗಿದೆ. ಮತ್ತೊಂದೆಡೆ ಬೇರೆ ಬೇರೆ ವಿಮಾನಯಾನಗಳ ಸಂಸ್ಥೆಗಳೇನಿದ್ದಾವೆ ಅವುಗಳು ಟಿಕೆಟ್ಗಳ ರೇಟನ್ನು 2-3 ಪಟ್ಟು ಹೆಚ್ಚಳ ಮಾಡಿದ್ದಾವೆ. ಹೀಗಾಗಿ ಪ್ರಯಾಣಿಕರಿಗೆ ತೀವ್ರವಾದಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ. ಜೊತೆಗೆ ಕೇಂದ್ರದ ಮೇಲೆ ಒತ್ತಡ ಹೇರುವಲ್ಲೂ ಕೂಡ ಇಂಡಿಗೋ ಯಶಸ್ವಿಯಾಗಿತ್ತು. ಖುದ್ದು ಕೇಂದ್ರ ಸರ್ಕಾರವೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆ್ಯಕ್ಷನ್ ತೆಗೆದುಕೊಳ್ಳೋದಕ್ಕಾಗಲಿಲ್ಲ. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅದಕ್ಕೆ ಪ್ರಮುಖ ಕಾರಣ 63% ಶೇರು ಇಂಡಿಗೋ ಬಳಿ ಇದೆ. ವಿಮಾನಯಾನಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ 63% ಶೇರು ಇಂಡಿಗೋ ಸಂಸ್ಥೆದು. ಪ್ರತಿ ವಿಮಾನಕ್ಕೆ ಪ್ರತಿನಿತ್ಯ 11.5 ರಿಂದ 12 ಗಂಟೆಗಳವರೆಗೆ ಸಂಚಾರ ಮಾಡುವಂತಹ ಅವಧಿ. ಅಂದರೆ ಪ್ರತಿ ದಿನಕ್ಕೆ 12 ಗಂಟೆ ಸಂಚಾರ ಮಾಡುತ್ತೆ. ಒಂದು ವಿಮಾನದಿಂದ 20 ರಿಂದ 22 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಸರಾಸರಿ 5,000 ಪೈಲಟ್ಗಳನ್ನು ಈ ಸಂಸ್ಥೆ ಹೊಂದಿದೆ. ಈ ಪೈಲಟ್ಗಳಿಗೇ ವಾರ್ಷಿಕ ಸರಾಸರಿ 75 ಲಕ್ಷ ರೂಪಾಯಿ ಖರ್ಚು ಮಾಡುತ್ತೆ. ಇಂಡಿಗೋ ವಾರ್ಷಿಕ ಆದಾಯ 65,000 ಕೋಟಿ ರೂಪಾಯಿ. ಹೀಗಾಗಿ ಒಂದು ಭಾರಿ ಸಮಸ್ಯೆ ಉಂಟಾಗೋದಕ್ಕೆ ಇದು ಪ್ರಮುಖ ಕಾರಣ. ಇನ್ನು ಲೋ ಕಾಸ್ಟ್ ಬಿಸ್ನೆಸ್ಸನ್ನು ತಂದಿದ್ದು ಇದೇ ಇಂಡಿಗೋ. ಇಂಡಿಗೋ ಲೋ ಕಾಸ್ಟ್ ಬಿಸ್ನೆಸ್ ಮಾಡೆಲನ್ನು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಪರಿಚಯ ಮಾಡಿಸುತ್ತೆ. ಲೋ ಕಾಸ್ಟ್ ಕ್ಯಾರಿಯರ್ ಆಗಿ ವಿಮಾನಗಳ ಆಪರೇಟನ್ನು ಇಂಡಿಗೋ ಮಾಡ್ತು. ಕಾಸ್ಟ್ ಕಡಿಮೆಗೊಳಿಸಿ ಲಾಭ ಹೆಚ್ಚಿಸುವಂತಹ ಒಂದು ಬಿಸ್ನೆಸ್ ಮಾಡೆಲನ್ನು ಇಂಡಿಗೋ ಪ್ರಪೋಸ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇಡೀ ಭಾರತದಾದ್ಯಂತ ತನ್ನದೇ ಬಹುಪಾಲನ್ನು ಇಂಡಿಗೋ ಹೊಂದುತ್ತೆ. ಅದಕ್ಕೆ ಪ್ರಮುಖ ಕಾರಣ ಲೋ ಕಾಸ್ಟಲ್ಲಿ ಅತಿ ಕಡಿಮೆ ದುಡ್ಡಲ್ಲಿ ನಾವು ವಿಮಾನಯಾನ ಪ್ರಯಾಣವನ್ನು ಮಾಡಿಸ್ತೀವಿ ಅನ್ನುವಂತಹ ಒಂದು ಧ್ಯೇಯೋದ್ದೇಶದೊಂದಿಗೆ ಇಂಡಿಗೋ ಬರುತ್ತೆ. ಇದರ ಜೊತೆಗೆ ಅದರಲ್ಲಿ ಸಕ್ಸಸ್ಫುಲ್ ಕೂಡ ಆಗಿತ್ತು. ಆ ಬಿಸ್ನೆಸ್ ಮಾಡೆಲ್ನಲ್ಲಿ ಸಕ್ಸಸ್ ಕಂಡಿದ್ದು ಇಂಡಿಗೋ. ಜೊತೆಗೆ ಅತಿ ಹೆಚ್ಚು ಭಾರತದಲ್ಲಿ ಇರುವಂತಹ ಎಲ್ಲ ವಿಮಾನಯಾನ ಸಂಸ್ಥೆಗಳು ಇದರಲ್ಲಿ ಬಹುಪಾಲು ಇರುವಂಥದ್ದು 63% ಶೇರ್ ಹೊಂದಿರುವಂಥದ್ದು ಇಂಡಿಗೋ ಏರ್ಲೈನ್ಸ್. ಇನ್ನು ಇಂಡಿಗೋ ಏರ್ಲೈನ್ಸ್ನ ಬಿಸಿ ಊಟ ವಿತರಣೆ ಮಾಡ್ತಾ ಇರಲಿಲ್ಲ. ಇದರಿಂದ ವಿಮಾನದ ಒಳಗೆ ಫುಡ್ ಹೀಟರ್ಸ್ಗಳ ಅಗತ್ಯ ಕೂಡ ಇಲ್ಲ. ವಿಮಾನದ ತೂಕ ಇಂಧನದ ಬಳಕೆಯಲ್ಲಿ ಕೂಡ ತೀವ್ರವಾಗಿ ಉಳಿತಾಯ ಮಾಡ್ತು. ಇದರಿಂದ ಖರ್ಚು ಕಡಿಮೆಯಾಗಿ ಲಾಭ ಕೂಡ ಹೆಚ್ಚಳವಾಗ್ತಾ ಇದೆ. ಏರ್ಬಸ್ ವಿಮಾನಗಳನ್ನು ಮಾತ್ರ ಉಪಯೋಗ ಮಾಡ್ತಾ ಇದೆ ಈ ಒಂದು ಇಂಡಿಗೋ. ಬೋಯಿಂಗ್ ವಿಮಾನಗಳಿಗೆ ಪ್ರತ್ಯೇಕವಾಗಿ ಪೈಲಟ್ಗಳು ಬೇಕಾಗಿರಲಿಲ್ಲ. ಅಂದರೆ ಬೇರೆಯವರು ಪ್ರತ್ಯೇಕವಾಗಿ ಪೈಲಟ್ಗಳನ್ನು ನಿಯೋಜನೆ ಮಾಡ್ತಾ ಇದ್ರು. ಆದರೆ ಅವಶ್ಯಕತೆಯೇ ಇಲ್ಲ. ಇರುವಂತಹ ಪೈಲಟ್ಗಳನ್ನೇ ತರಬೇತುಗೊಳಿಸ್ತಾ ಇದೆ. ಖರ್ಚನ್ನು ಉಳಿತಾಯ ಮಾಡ್ತಾ ಇದೆ. ಇಂಡಿಗೋ ಬಹುತೇಕವಾಗಿ ವಿಮಾನಗಳನ್ನು ಲೀಸ್ ಮೇಲೆ ಕೂಡ ಬಳಕೆ ಮಾಡುತ್ತೆ. ಇದು ಕಂಪನಿ ಹೆಚ್ಚಿನ ಆರ್ಥಿಕ ಹೊರೆಯಾಗದಂತೆ ಮಾಡ್ತಾ ಇದೆ. ವಿಮಾನಗಳು ಸದಾ ಹಾರಾಟದಲ್ಲಿ ಇರುವಂತೆ ಇಂಡಿಗೋ ನೋಡಿಕೊಳ್ಳುತ್ತೆ. ಇದರಿಂದಾಗಿ ಹಾರಾಟದ ಗಂಟೆಗಳ ಜೊತೆಗೆ ಲಾಭ ಕೂಡ ಹೆಚ್ಚಳ ಆಗುತ್ತೆ. ಇನ್ನು ಸಾಧ್ಯವಾದಷ್ಟು ಹೊಸ ವಿಮಾನಗಳನ್ನು ಬಳಕೆ ಮಾಡ್ತಾ ಇತ್ತು. ಕಡಿಮೆ ಇಂಧನ ಕುಡಿಯುವಂತಹ ವಿಮಾನಗಳನ್ನು ಬಳಕೆ ಮಾಡ್ತಾ ಇತ್ತು. ಲೀಸ್ಗೆ ತೆಗೆದುಕೊಂಡು ಹಾರಾಟ ಕೂಡ ಮಾಡ್ತಾ ಇದ್ರು ಅನೇಕರು. ಚೆಕ್ ಇನ್, ಬುಕ್ಕಿಂಗ್ಸ್ ಮತ್ತು ಕಸ್ಟಮರ್ ಸರ್ವಿಸ್ಗಳನ್ನು ಕೂಡ ಕೊಡ್ತಾ ಇತ್ತು. ಆಟೋಮೇಷನ್ ಇದ್ದಿದ್ದರಿಂದಾಗಿ ಏರ್ಪೋರ್ಟ್ಗಳಲ್ಲಿ ಕಡಿಮೆ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿಕೊಂಡಿತ್ತು. ಇದು ಇಂಡಿಗೋಗೆ ಅತಿ ಹೆಚ್ಚಿನ ಉಳಿತಾಯ ಕೂಡ ಮಾಡ್ತಾ ಇದೆ. ಹೀಗಾಗಿ ಇಂಡಿಗೋ ಏರ್ಲೈನ್ಸ್ ಸಂಸ್ಥೆ ಏನಿದೆ
ಇದು ಯಶಸ್ವಿಯಾಗಿ ಭಾರತದಲ್ಲಿ ಉಳಿದುಕೊಳ್ಳೋದಕ್ಕೆ ಸಾಧ್ಯವಾಯಿತು. ಆದರೆ ಇವತ್ತು ಕೆಲವು ಗೊಂದಲಗಳಿಂದಾಗಿ ಇಂಡಿಗೋ ಏರ್ಲೈನ್ಸ್ನಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇದೆ. ಹೀಗಾಗಿ ಪ್ರಯಾಣಿಕರು ತೀವ್ರವಾಗಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ.